ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಜಮೀನು ಸರ್ವೆ ಮಾಡೋದಕ್ಕೆ ಮಂಡಲಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದ ಸರ್ಕಾರಿ ಅಧಿಕಾರಿಗಳ ಮೇಲೆ ರೈತ ಮಹಿಳೆಯರು ಪೊರಕೆಯಿಂದ ದಾಳಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನಡೆದಿದ್ದು ಕಾರು ಜಖಂಗೊಂಡಿದೆ. ರೈತರ ತೀವ್ರ ವಿರೋಧಕ್ಕೆ ಹೆದರಿ ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಡದಿ ಹೋಬಳಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಇದು. ಜೆಎಂಸಿ ಸರ್ವೆ ಮಾಡಲು ಬಿಡದಿ ವ್ಯಾಪ್ತಿಯ ಸರ್ವೆ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ದ ಅಧಿಕಾರಿಗಳಿಗೆ ಮೊದಲು ರೈತರು ಹೊಲಗಳಿಗೆ ಕಾಲಿಡದಂತೆ ಎಚ್ಚರಿಕೆ ನೀಡಿದ್ರು. ಆ ಬಳಿಕ ಪೊಲೀಸರು ರೈತರ ಮನವೊಲಿಸೋದಕ್ಕೆ ಮುಂದಾಗ್ತಾರೆ. ತಳ್ಳಾಟ ನೂಕಾಟ ಉಂಟಾಗಿದೆ. ಈ ಘಟನೆ ಬಗ್ಗೆ ಬೆಂಗಳೂರಲ್ಲಿ ಕೇಂದ್ರ ಸಚಿವ HDK ರಿಯಾಕ್ಟ್ ಮಾಡಿದ್ದಾರೆ. ರೈತ ಮಹಿಳೆಯರು ಶಾಂತಿಯುತ ಹೋರಾಟ ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಅತ್ತ ಕಲಬುರಗಿಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಸಿಎಂ DKಶ ಧೋರಣೆಗೆ ಅಧಿಕಾರಿಗಳು ಬಿಸಿಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಸಿಎಂಗೆ ರೈತರ ಹಿತಾಸಕ್ತಿ ಬೇಕಿಲ್ಲ, ಸಿಎಂಗೆ ರಿಯಲ್ ಎಸ್ಟೇಟ್ ಬೇಕಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ಮಾತಾಡ್ರಿ ಮಾತಾಡ್ರಿ ಅಲ್ಲಿ ನಮ್ಗೇನು ಕೆಲಸ ಇಲ್ಲ ಅಂತ ಏನು ಏನು ಇಲ್ಲಿ ಬಂದಿರೋದು ಕರ್ಕೊಬರೋದು ನೀನ್ ಹೆಂಗ್ ಬಂದಿದೆ. ಕಳೆದ 500 ದಿನಗಳಿಂದ ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಡದಿನಲ್ಲಿ ಸರ್ವೆಗೆ ಹೋದಂಥ ಅಧಿಕಾರಿಗಳ ಕಾರನ್ನು ತಡೆದು ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿಯನ್ನು ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನು ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನು ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟಿಂದ ಹೋಗ್ತಾ ಇರುವಂಥ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂಥ